ಒಂದು ಅಂಗಡಿ ಮುಂದೆ ತಳ್ಳೋ ಗಾಡಿ ಇಟ್ಟಿದ್ದಾರೆ. ನಮಗೆ ವ್ಯಾಪಾರ ಆಗ್ತಾನೆ ಇಲ್ಲ ಅಂತ ಮಳಿಗೆಗಳ ಓನರ್ಗಳು. ನಮ್ಮ ವ್ಯಾಪಾರಕ್ಕೆ ಇವರು ಅಡ್ಡಿ ಆಗ್ತಾ ಇದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಿಗಳು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಪಾದಚಾರಿಗಳು ಫುಟ್ಪಾತ್ ಮೇಲೆ ಕಾಲಿಡಂಗೆ ಇರ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಶೀಘ್ರವೇ ಜಾರಿಗೆ ಬರಲಿದೆ ಕಲರ್ ಕೋಡ್. ನಮ್ಮ ಅಂಗಡಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಖಾಯಂ ಅಂಗಡಿ ಮಾಲೀಕರು ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ ಅಂತ ಇವರು. ಫುಟ್ಪಾತ್ ಇರೋದೇ ಓಡಾಡೋದಕ್ಕೆ ಜಾಗ ಬಿಟ್ಟು ಅಂಗಡಿ ಇಡಿ ಅಂತ ಜನರು. ಒಟ್ನಲ್ಲಿ ನಾನಾ ನೀನಾ ಜಗಳ ಕಾಮನ್ ಆಗಿತ್ತು. ಆದ್ರೆ ಹೈಕೋರ್ಟ್ ಈ ಜಿದ್ದಾಜಿದ್ದಿಗೆ ಬ್ರೇಕ್ ಹಾಕಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿ ಮಾಡುವಂತೆ ಜಿಬಿಎಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಎಲ್ಲಂದ್ರೆ ಅಲ್ಲಿ ಅಂಗಡಿಗಳನ್ನ ಹಾಕೊಳ್ತಾ ಇದ್ರು. ಹೀಗಾಗಿ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಕಮರ್ಷಿಯಲ್ ಅಂಗಡಿಗಳ ಮುಂಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಆಗ್ತಾ ಇದ್ರು. ಅವ್ರಿಗೂ ಕೂಡ ವ್ಯಾಪಾರಸ್ಥರು ಅಂಗಡಿ ಒಳಗಡೆ ಬರೋದಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಗುಂಡೂರಾವ್ ಎನ್ನುವ ಕಮರ್ಷಿಯಲ್ ವ್ಯಾಪಾರಿಯೊಬ್ಬರು ಪಿಟಿಷನ್ನ ಫೈಲ್ ಮಾಡಿದ್ರು. ಅಂದರೆ ಈ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇದೆ, ನಮಗೆ ಇದರಿಂದ ಪರಿಹಾರ ಬೇಕು ಅಂತೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಈ ಅರ್ಜಿಯನ್ನು ವಿಚಾರಣೆ ಮಾಡಿರುವಂತಹ ಹೈಕೋರ್ಟ್ ಈಗ ಒಂದು ಪರಿಹಾರವನ್ನು ಸೂಚನೆ ಕೊಟ್ಟಿದೆ. ಕಾಯಂ ಅಂಗಡಿಗಳು ಅಥವಾ ಕಮರ್ಷಿಯಲ್ ಶಾಪ್ಸ್, ಬೀದಿ ಬದಿ ವ್ಯಾಪಾರ ಹಾಗೂ ಪಾದಚಾರಿಗಳಿಗೆ ಪ್ರತ್ಯೇಕ ಜಾಗ ನಿಗದಿ ಮಾಡಲಾಗಿದೆ. ಕಾಯಂ ಅಂಗಡಿಗಳಿಗೆ ಒಂದು ಕಲರ್ ಮಾರ್ಕಿಂಗ್ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್ ಮಾಡಲಾಗಿದೆ. ಇನ್ನ ಪಾದಚಾರಿಗಳಿಗೆ ಮತ್ತೊಂದು ಕಲರ್ ಮಾರ್ಕಿಂಗ್ ಮಾಡಲಾಗಿದೆ. ಮಾರ್ಕ್ ಮಾಡಿದ ಜಾಗದಲ್ಲೇ ವ್ಯಾಪಾರ ಮಾಡಬೇಕು, ಪಾದಚಾರಿಗಳು ನಡೆದು ಹೋಗಬೇಕು ಅನ್ನೋ ರೂಲ್ಸ್ ಜಾರಿಗೆ ಬರುತ್ತೆ. ಶೀಘ್ರದಲ್ಲೇ ಜಾಗ ಮಾರ್ಕ್ ಮಾಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಅಂಗಡಿಗಳ ಮುಂದೆ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿ ಹಾಕ್ತಾರೆ, ಅದರಿಂದ ನಮಗೆ ತೊಂದರೆ ಅಂತ. ಅದರಲ್ಲೂ ಗಾಂಧಿ ಬಜಾರ್ನ ಕಿತ್ತಾಟದ ಬಗ್ಗೆ ಗುಂಡೂರಾವ್ ಕೋರ್ಟ್ ಮೊರೆ ಹೋಗಿದ್ರು. ಗುಂಡೂರಾವ್ ಪರ ವಾದ ಕೇಳಿದ ನ್ಯಾಯಾಲಯ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಾಗಾಗಿ ಯಾರಿಗೂ ಅನ್ಯಾಯವಾಗದಂತೆ ಕಲರ್ ಕೋಡ್ ಜಾರಿ ಮಾಡಿ ಅಂತ ಸೂಚನೆ ನೀಡಿದೆ. ಏಪ್ರಿಲ್ 1ರ ಒಳಗೆ ಕಲರ್ ಕೋಡ್ ಬಗ್ಗೆ ತೆಗೆದುಕೊಂಡ ಕ್ರಮದ ಕುರಿತು ಮಾಹಿತಿ ನೀಡೋಕ್ಕೂ ಕೂಡ ಕೋರ್ಟ್ ಸೂಚನೆ ನೀಡಿದೆ. ನಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ, ಪಾರ್ಕಿಂಗ್ ಆಗಲಿ, ಎಲ್ಲದಕ್ಕೂ ನಾವು ಏನು ಡೈಲಿ ಇಲ್ಲಿ ನೋಡ್ತಾನೆ ಇರ್ತೀವಿ. ಸಾಕಷ್ಟು ಇಲ್ಲಿ ಕಿತಾಪತಿಗಳು ನಡೀತಾ ಇರ್ತವೆ. ಯಾರು ಜೋರಾಗಿ ಮಾತಾಡ್ತಾರೆ ಅವ್ರು ಜಯಿಸ್ತಾರೆ, ಯಾರು ಕಮ್ಮಿ ಇರ್ತಾರೋ ಸುಮ್ಮನೆ ಹೋಗ್ತಾರೆ. ಇದೆಲ್ಲ ನಮ್ಮ ಮುಂದೆ ನೋಡಿ 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 ನನಗೇನು ಅನಿಸ್ತಂದರೆ, ಒಂದು ನ್ಯಾಯ ಕೇಳಬೇಕು ಹೈಕೋರ್ಟ್ನಲ್ಲಿ ಅಂದ್ಬಿಟ್ಟು ಈ ಥರ ಅಪೀಲ್ ನಾನು ಹಾಕಿಸಿದೆ ನಮ್ಮ ವಕೀಲರಿಂದ. ಅದರಿಂದ ಉತ್ತಮವಾದ ನಮಗೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಈ 4 ಏನೇನು ಕಲರ್ಸ್ ಕೊಟ್ಟಿದ್ದಾರೆ ಅದಾದರೆ ಸಪ್ರೇಟಾಗಿ ಕೊಟ್ಟಿದ್ದಾರಲ್ಲ, ಎಲ್ಲರಿಗೂ ಅದು ಸ್ವಾಗತಾರ್ಥ. ಅಲ್ಲಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಅದೇನೇ ಹೇಳಿ, ಗಾಂಧಿ ಬಜಾರ್ನಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗೆ ನ್ಯಾಯಾಲಯ ಶಾಶ್ವತ ಪರಿಹಾರ ಸೂಚಿಸಿದ್ದು, ಹೈಕೋರ್ಟ್ನ ಆದೇಶವನ್ನ ಜಿಬಿಎ ಆದಷ್ಟು ಬೇಗ ಪಾಲಿಸಿದ್ರೆ ಕಾಯಂ ಅಂಗಡಿಗಳು, ಬೀದಿ ಬದಿ ವ್ಯಾಪಾರಿಗಳು, ಪಾದಚಾರಿಗಳ ನಡುವಿನ ಕಿತ್ತಾಟಕ್ಕೆ ಬ್ರೇಕ್ ಬೀಳಲಿದೆ. ಭಾರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.